ಹರಿಯಾಣ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿರುವಂಥದ್ದು. ಆರಂಭಿಕವಾಗಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಈಗ ವಾತಾವರಣವೇ ಬದಲಾಗ್ಬಿಟ್ಟಿದೆಯಂತೆ. ಕಾಂಗ್ರೆಸ್ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ತಣ್ಣಗಾಗಿದ್ದಾರೆ. ಬೆಳಗ್ಗೆ ಸಿಹಿ ಹಂಚಿದ್ರು, ಪಟಾಕಿಯನ್ನು ಸಿಡಿಸಿದ್ರು, ಸಂಭ್ರಮಾಚರಣೆ ಮಾಡಿದ್ರು ಕೈ ಕಾರ್ಯಕರ್ತರು. ಫಲಿತಾಂಶ ಉಲ್ಟಾ ಆಗ್ತಿದ್ದಂತೆ ಕಾಂಗ್ರೆಸ್ ಕಚೇರಿಯನ್ನು ತೊರಿತಾ ಇದ್ದಾರೆ ಕೈ ಕಾರ್ಯಕರ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಫಲಿತಾಂಶ ಆರಂಭ ಆಯಿತೋ ಆ ಕ್ಷಣಕ್ಕೆ 60 ಸೀಟುಗಳನ್ನು ದಾಟಿ ಹೋಗಿತ್ತು ಮುನ್ನಡೆಯ ವಿಚಾರದಲ್ಲಿ. ಬಟ್ ಈಗ ಅದು 36 ಸೀಟಿಗೆ ಬಂದು ನಿಂತಿದೆ. ಬಿಜೆಪಿ ಹ್ಯಾಟ್ರಿಕ್ ಗೆಲುವಿನ ಸಾಧನೆಯತ್ತ ಬಂದು ನಿಂತಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಸಂಭ್ರಮಾಚರಣೆ ದೆಹಲಿಯಲ್ಲಿ ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ ಉತ್ಸಾಹ ಕಡಿಮೆ ಆಗಿದೆ. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಫಲಿತಾಂಶದ ವಿಚಾರದಲ್ಲಿ ಎಲ್ಲವೂ ಕೂಡ ಬುಡಮೇಲಾಗಿರುವಂತಹದ್ದು. ಈಗ ಕೈ ಕಾರ್ಯಕರ್ತರ ಪರಿಸ್ಥಿತಿ ಹೇಗಿದೆ? ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರೇಮ್, ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆದ ತಕ್ಷಣ ಕಾಂಗ್ರೆಸ್ ಪರವಾಗಿ ಟ್ರೆಂಡ್ ಬಂತು. ಹರಿಯಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸಬಹುದು ಅನ್ನುವಂಥ ನಿರೀಕ್ಷೆಗಳು ಕೂಡ ಕಾರ್ಯಕರ್ತರಲ್ಲಿತ್ತು. ಜೊತೆಗೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅತ್ಯುತ್ತಮವಾದಂತಹ ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವಲ್ಲೂ ಕೂಡ ಸಫಲ ಆಗ್ತಾ ಇತ್ತು, ಮುನ್ನಡೆಯನ್ನು ಸಾಧಿಸ್ತಾ ಇತ್ತು. ಆದರೆ ಯಾವಾಗ ಹೊತ್ತು ಕಳೆದಂತೆ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಬಂತು, ಕಾಂಗ್ರೆಸ್ ಕಚೇರಿಯನ್ನು ತೊರಿಲಿಕ್ಕೆ ಕಾರ್ಯಕರ್ತರು ನಿರ್ಧಾರ ಮಾಡಿದ್ರು. ಬೆಳಗ್ಗೆ ಬಂದು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡ್ತಿದ್ದಂತಹ ಕಾರ್ಯಕರ್ತರು ಈಗ ಕಾಂಗ್ರೆಸ್ ಕಚೇರಿಯಲ್ಲಿ ಸಂಪೂರ್ಣವಾಗಿ ನಾಪತ್ತೆ ಆಗ್ತಾ ಇರುವಂತದ್ದು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೆಲವೊಂದಿಷ್ಟು ಮಾಧ್ಯಮ ಸಿಬ್ಬಂದಿಯನ್ನು ಹೊರತುಪಡಿಸಿದ್ರೆ ಕಾರ್ಯಕರ್ತರು ಯಾರು ಕೂಡ ಈಗ ಈ ಒಂದು ಕಾಂಗ್ರೆಸ್ ಕಚೇರಿಯಲ್ಲಿ ನೌಕರರಿಗೆ ಸಂಬಳ ಕೊಡೋಕ್ಕೂ ಹಣ ಇಲ್ಲದೆ ಇರತಕ್ಕಂಥದ್ದು, ಸಬ್ಸಿಡಿ ಏನು ಕೊಡಬೇಕಾಯಿತು ಹಾಲೊಂದು, ಅದನ್ನು ಕೂಡ ಕಳೆದ 16 ತಿಂಗಳಲ್ಲಿ ಸಬ್ಸಿಡಿನೂ ಕೂಡ ಒಂದು ನ್ಯಾಯ ಪೈಸನ್ನು ಬಿಡುಗಡೆ ಮಾಡೋದೇ ಇಲ್ಲ. ಅದು ಕೂಡ ಒಂದು 1200 ಕೋಟಿ ಇದೆ. ಸೊ ಅಭಿವೃದ್ಧಿನೇ ಮಾಡಿಲ್ಲ. ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಅಭಿವೃದ್ಧಿ ಮಾಡಿಲ್ಲ. ಈಗ ಈ ಮೂಢ ಹಗರಣದ ಒಂದು ಮುಚ್ಚಾಕೋದಕ್ಕೆ ನೀವು ಇಲ್ಲ ಸಲ್ಲದ ಕಸರತ್ತುಗಳನ್ನು ಮಾಡ್ತಾ ಇದ್ದೀರ. ನೋಡಿ, ಫಸ್ಟು ಬಿ ಜೆ ಪಿಯವ್ರನ್ನೆಲ್ಲ ನೀವು ಟೀಕೆ ಮಾಡೋದು, ನಿಮ್ಮ ಪಾರ್ಟಿಯವ್ರನ್ನ ಟೀಕೆ ಮಾಡಿ. ರಾಜಾರೋಷವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದ್ದಾರೆ. 100 ಮೀಟರ್ಸ್ ಇಷ್ಟು ದಿನದಿಂದ 400 ಮೀಟರ್ಸ್ ಓಡ್ತಾಯಿದ್ರು. ಇವಾಗ 100 ಮೀಟರ್ಸ್ ರನ್ನಿಂಗ್ ರೇಸು. ಯಾರು ಮೊದಲು ಅಂಥೇಳಿ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಬಿ ಜೆ ಪಿಯವರು JDS ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅಂತೀರಾ. ಹುಡುಕ್ರಿ ಕೇಸು. ಇದು ಆರ್ ಅಶೋಕ್ ಅವರ ಮಾತು. ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಮನೆ ಮಾಡಿರುವಂತಹದ್ದು. 2024ರ MP ಎಲೆಕ್ಷನ್ನ ಫಲಿತಾಂಶದ ನಂತರ ಬಿಜೆಪಿಯ ವರ್ಚಸ್ಸು ಕಡಿಮೆ ಆಗ್ತಾ ಇದೆ ಅಂಥೇಳಿ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾ ಇದ್ರು. ಬಟ್ ಈ ಹರಿಯಾಣದ ರಿಸಲ್ಟ್ ಏನಿದೆ ಅದು ಬಿಜೆಪಿಗೆ ಒಂದು ರೀತಿ ಬೂಸ್ಟರ್ ಡೋಸ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 24ರ ಚುನಾವಣಾ ಫಲಿತಾಂಶ ಪ್ರಕಟ ಆದಂತಹ ಸಂದರ್ಭದಲ್ಲಿ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಲಿಕ್ಕಾಗಲಿಲ್ಲ. ಹಾಗಾಗಿ ಬಿಜೆಪಿಯ ವರ್ಚಸ್ಸು ಕ್ರಮೇಣ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳು, ಚರ್ಚೆಗಳೆಲ್ಲ ಆಗ್ತಾ ಇತ್ತು. ಬಟ್ ಈಗ ಹರಿಯಾಣದ ರಿಸಲ್ಟ್ ಬಿಜೆಪಿಗೆ ಒಂದು ರೀತಿ ಬೂಸ್ಟರ್ ಡೋಸ್ ಕೊಟ್ಟಂತಾಯ್ತಾ ಅಂತ? 100% ಅದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಯಾಕೆಂದರೆ ಲೋಕಸಭೆ ಚುನಾವಣೆ ಆದ ಬಳಿಕ ಬಿಜೆಪಿಗೆ ಏನು ಬಹುಮತ ಬಂದಿರಲಿಲ್ಲ. ಇದು ಬಿಜೆಪಿಯ ಡೌನ್ಫಾಲ್ ಶುರುವಾಯಿತು. ಇಲ್ಲಿಂದ ಬಿಜೆಪಿಯನ್ನು ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಪುಟಿದೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಜನರು ಬಿಜೆಪಿಯ ಮೇಲಿಟ್ಟಂಥ ನಂಬಿಕೆ ಕಡಿಮೆ ಆಗಿದೆ. ಹೀಗಾಗಿ ಬಹುಮತವನ್ನು ಕೊಟ್ಟಿಲ್ಲ. ಹೀಗಾಗಿ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲಿ ಇತರೆ ಪಕ್ಷಗಳಿಗೆ ಹೆಚ್ಚು ಅವಕಾಶಗಳು ಇರ್ತವೆ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಲಾಗಿತ್ತು. ಅದಾದ ಬಳಿಕ ನಡೆದಂತಹ ಚುನಾವಣೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಆಗಿರುವಂಥದ್ದು. ಈ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಸಮೀಕ್ಷೆಗಳು ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷಗಳ ಪರವಾಗಿ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಬಹುಶಃ ಈ ಟ್ರೆಂಡ್ ಸತ್ಯ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇತ್ತು. ಆದರೆ ಈ ಎಲ್ಲ ಲೆಕ್ಕಾಚಾರಗಳು ಕೂಡ ಈಗ ಉಲ್ಟಾ ಆಗಿರುವಂಥದ್ದು. ಹರಿಯಾಣದಲ್ಲಿ ಬಹುತೇಕ ಬಿಜೆಪಿ ಸರ್ಕಾರ ರಚನೆ ಮಾಡುವಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ. ಆ ನಂಬರ್ಗಳು ಟ್ರೆಂಡ್ ಏನು ತೋರಿಸ್ತಾ ಇದೆ ಅದು ಬಹುತೇಕ ಅಲ್ಲಿಗೆ ಸ್ಟ್ಯಾಂಡ್ ಬೈ ಆಗಿರುವಂಥದ್ದು. ಅಂದರೆ ಅಷ್ಟು ಸ್ಥಾನಗಳು ಬರುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಇದನ್ನ ಇನ್ನೂ ಕೂಡ
ಡಿಪೆಂಡ್ ಮಾಡ್ಕೊಳ್ತಾ ಇದೆ. ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಇನ್ನೂ ಕೂಡ ನಂಬರ್ಗಳನ್ನು ಅಪ್ಡೇಟ್ ಮಾಡ್ತಾ ಇಲ್ಲ. ಅಪ್ಡೇಟ್ ಮಾಡಿದರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ. ನಮ್ಮ ಇನ್ಫಾರ್ಮೇಷನ್ ಪ್ರಕಾರ, ನಮಗೆ ಸಿಗ್ತಿರುವಂಥ ಮಾಹಿತಿಗಳ ಪ್ರಕಾರ ನಾವು ಇನ್ನೂ ಕೂಡ ಅಧಿಕಾರ ರಚನೆಗೆ ಅಥವಾ ಅವಕಾಶಗಳು ನಮಗೆ ಹೆಚ್ಚು ಕಂಡು ಬರ್ತಾ ಇದ್ದಾವೆ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ಈಗ ಸಿಗ್ತಿರುವಂಥ ಟ್ರೆಂಡ್ಗಳ ಪ್ರಕಾರ ಬಿಜೆಪಿ ಹರಿಯಾಣದಲ್ಲಿ ಸರ್ಕಾರ ರಚನೆ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಇದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲೂ ಕೂಡ 25ಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಕಾಂಗ್ರೆಸ್ ಈಗ ಇದು ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇರುವಂಥದ್ದು. ಹೀಗಾಗಿ ಬಿಜೆಪಿ ತನ್ನ ಶಕ್ತಿಯನ್ನು ಕುಂದ್ಕೊಂಡಿಲ್ಲ, ಇನ್ನೂ ಕೂಡ ಅದು ಅಸ್ತಿತ್ವದಲ್ಲಿದೆ, ಮತ್ತೆ ಜನರು ಅದರ ಪರವಾಗಿದ್ದಾರೆ ಅನ್ನುವಂಥ ಮೆಸೇಜ್ ಈಗ ಮತ್ತೊಮ್ಮೆ ಪಾಸ್ ಆಗಿರುವಂಥದ್ದು. ಪ್ರೇಮ್.